ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಆಪ್ ನೇಮ್ ಬಂದ್ಬಿಟ್ಟು ಮೊಬಿಕ್ವಿಕ್ ಅಂತ ಹೇಳಿ ನೋಡ್ಬೋದು ಸ್ನೇಹಿತರೆ. ಇದೊಂದು ಭೀಮ್ UPI ವ್ಯಾಲೆಟ್ ಆಗಿದೆ. ನೋಡ್ಬೋದು ಸ್ನೇಹಿತರೆ, ಈ ಆಪ್ ಬಂದ್ಬಿಟ್ಟು ನಿಮಗೆ ಒನ್ ಮೊಬಿಕ್ವಿಕ್ ಸಿಸ್ಟಮ್ ಲಿಮಿಟೆಡ್ ಕಡೆಯಿಂದ ಬಂದಿದೆ. ಈ ಆಪ್ ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿದೆ ಅಂತೇಳಿ 4.5 ರೇಟಿಂಗ್ ಇದೆ ಮತ್ತು 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದಾವೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವೇನಾದ್ರೂ ಲೋನ್ ತೊಗೊತೀನಿ ಅಂದರೆ ಯಾವ ರೀತಿ ಟೆನ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನೀವಿಲ್ಲಿ ಗಮನಿಸಬಹುದು, ಈ ಆ್ಯಪಲ್ಲಿ ಏನಂದ್ರೆ 50,000 ರೂಪಾಯಿ ಲೋನ್ ತೊಗೊತೀನಿ ಅಂದರೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮಗೆ 16% ಪರ್ ಆ್ಯನುವಲ್ ಇರುತ್ತೆ. ಟೆನ್ಯೂರ್ ಬಂದ್ಬಿಟ್ಟು 1 ವರ್ಷ ಇರುತ್ತೆ. EMI ಬಂದ್ಬಿಟ್ಟು 4,537 ರೂಪಾಯಿ ಇರುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 4,444 ರೂಪಾಯಿ ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು 1,000 ರೂಪಾಯಿ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಆಗೋ ಅಮೌಂಟ್ ಬಂದ್ಬಿಟ್ಟು ನಿಮಗೆ 49,000 ರೂಪಾಯಿ ಆಗುತ್ತೆ. 1,000 ರೂಪಾಯಿ ಕಟ್ ಆಗುತ್ತೆ ಪ್ರೊಸೆಸಿಂಗ್ ಫೀ ಅಂತ ಹೇಳಿ. ಮತ್ತೆ ಟೋಟಲ್ ಕಾಸ್ಟ್ ಆಫ್ ಲೋನ್ ಬಂದ್ಬಿಟ್ಟು ನಿಮಗೆ 55,444 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ನೋಡ್ಬೋದು ಇದರಲ್ಲಿ ನಿಮಗೆ ಹಲವಾರು ರೀತಿಯಂತ ಬಿಲ್ ನ ಪೇ ಮಾಡಬಹುದಾಗಿದೆ. EPF ಇದೆ ಮತ್ತು ಟ್ರ್ಯಾಕ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದೆ ಮತ್ತು ಮೊಬೈಲ್ ರೀಚಾರ್ಜ್ ಇದೆ, DTS ರೀಚಾರ್ಜ್ ಇದೆ ಮತ್ತು ಬಿಲ್ ಪೇಮೆಂಟ್ ಇದೆ. ಹೀಗೆ ಹಲವಾರು ರೀತಿಯಾದಂತಹ ಬಿಲ್ಗಳನ್ನು ಈ ಆಪ್ ಅಲ್ಲಿ ಕಟ್ಬೋದಾಗಿದೆ ಸ್ನೇಹಿತರೆ. ನೋಡ್ಬೋದು LPG ಬುಕ್ಕಿಂಗ್ ಇದೆ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಇದೆ, ಟ್ರಾಫಿಕ್ ಚಾಲನ್ಸ್ ಇದೆ. ನೋಡ್ಬೋದು ಹೀಗೆ MSCB ಮುಂಬೈ ಇದೆ. ನೋಡ್ಬೋದು ಹೀಗೆ ಹಲವಾರು ರೀತಿಯಾದಂತಹ TV ರೀಚಾರ್ಜ್ ಇದೆ, ATL ರೀಚಾರ್ಜ್ ಇದೆ, ವಿಡಿಯೋಕಾನ್ ಇದೆ. ಹೀಗೆ ಹಲವಾರು ರೀತಿಯಂತ ಬಿಲ್ ಕೂಡ ಈ ಆಪ್ ಅಲ್ಲಿ ಪೇ ಮಾಡಬಹುದಾಗಿದೆ ಸ್ನೇಹಿತರೆ. ನೀವು ಆಪ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ ಸ್ನೇಹಿತರೆ. ಈಗ ಯಾವ ರೀತಿ ಲೋನ್ ತಗೊಂಡೋದನ್ನ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ ಸ್ನೇಹಿತರೆ. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇ ಸ್ಟೋರ್ ಇಂದ ಆಪ್ಗೆ ರಿಡೈರೆಕ್ಟ್ ಆಗ್ತಾರೆ. ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು OTP ನ ವೆರಿಫೈ ಮಾಡ್ಕೊಳ್ಳಿ. ಎಲ್ಲರೂ OTP ನ ವೆರಿಫೈ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ನಿಮ್ಮ ಬ್ಯಾಂಕ್ ಯಾವ್ದಿದೆ ಆ ಬ್ಯಾಂಕ್ ನ ಯಾಡ್ ಮಾಡ್ಕೊಳ್ಳಿ. ಎಲ್ಲರೂ ಸ್ನೇಹಿತರೆ, ನೀವು ಇಲ್ಲಿ ಫಸ್ಟ್ ನಿಮ್ಮ KYC ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಡಾಕ್ಯುಮೆಂಟ್ ಮ್ಯಾಂಡೇಟರಿ ಬೇಕಾಗುತ್ತೆ. ಅಂದ್ರೆ ಆಧಾರ್, ಪಾನ್ ಇದೆಲ್ಲ ನೀವು ಇಲ್ಲಿ ಎಂಟ್ರಿ ಮಾಡಿದ ನಂತರ ನಿಮಗೆ ಲೋನ್ ಎಂಬುದು ಪ್ರೊವೈಡ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಪ್ರೊವೈಡ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನ ಎಲ್ಲರೂ ಓಕೆ ಮಾಡ್ಕೊಳ್ಳಿ. ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಮೇಲ್ ID ನ ಕೊಟ್ಟು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನ ನೀವು ಬರಂಗ್ ಮಾಡ್ಕೊಳ್ಳಿ. ನಿಮ್ಮ ಮೇಲ್ ID ನ ವೆರಿಫೈ ಆದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಆಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಜಸ್ಟ್ ಫೋನ್ ಪೇ ತರ ನೀವು ಇಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಮಾಡಬಹುದು, ಲೋನ್ ಕೂಡ ತಗೋಬಹುದು ಮತ್ತು ಮೊಬೈಲ್ ರೀಚಾರ್ಜ್ ಮಾಡಬಹುದು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೋದು, LPG ಬಿಲ್ ಕಟ್ಬೋದು ಮತ್ತು ಇನ್ಶೂರೆನ್ಸ್ ಕಟ್ಬೋದು ಮತ್ತು EMI ಪೇಮೆಂಟ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್ ಇದೆ, ಜಿಪ್ ಇದೆ, ರೀಚಾರ್ಜ್ ಇದೆ, ಫಾಸ್ಟ್ಯಾಗ್ ಇದೆ, DTH ಇದೆ, ಬ್ರಾಡ್ಬ್ಯಾಂಡ್ ಇದೆ. ಹೀಗೆ ಹಲವಾರು ರೀತಿಯಂತ ಬಿಲ್ ನ ನೀವು ಇಲ್ಲಿ ಕಟ್ಬೋದಾಗಿದೆ ಸ್ನೇಹಿತರೆ. ಅಂತಿದೆ ಅದ್ರ ಮೇಲೆ ಬನ್ನಿ ಎಲ್ಲರೂ. ಅದಾದ ನಂತರ ನೀವು ಇಲ್ಲಿ ಗಮನಿಸಬಹುದಾಗಿದೆ ಗೆಟ್ ಲೋನ್ ಅಪ್ ಟು 2 lakh ಅಂಡ್ ಪೇ ಇನ್ ಈಸಿ EMI ಅಂತಿದೆ. ಈಗ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲರೂ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ನೀವು ಇಲ್ಲಿ ನಿಮ್ಮ KYC ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಪ್ರೊಸೀಡ್ KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಅನ್ನು ಎಂಟ್ರಿ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಪಾನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಮೇಲೆ ಹಾಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಅದಂತರ ನಿಮ್ಮ ಸೆಲ್ಫಿ ಕೇಳುತ್ತೆ, ಸೆಲ್ಫಿನ ಅಪ್ಲೋಡ್ ಮಾಡ್ರಿ ಎಲ್ಲರೂ. ಅದಕ್ಕಿಂತ ಮುಂಚೆ ನಿಮ್ಮ KYC ನಿಮ್ಮ ಆಧಾರ್ ಹೆಂಗಿದೆ ಅದೇ ರೀತಿ ಬರುತ್ತೆ. ಅದು ಬಂದ ನಂತರ ನಿಮ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ KYC ನ ಕೊಟ್ಟ ನಂತರ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಂಪ್ಲಾಯ್ಮೆಂಟ್ ಮತ್ತು ಮೆರಿಟಲ್ ಸ್ಟೇಟಸ್, ಜೆಂಡರ್ಸ್ ಮತ್ತು ಫಾದರ್ ನೇಮ್, ಈ ಪ್ಲಾಂಕ್ಸ್ ಎಲ್ಲ ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ನಂತರ ಈ ರೀತಿಯಾದಂತಹ ಒಂದು ಎವಾಲ್ಯುವೇಟಿಂಗ್ ಕ್ರೆಡಿಟ್ ಹಿಸ್ಟರಿ ಅಂದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಆಗುತ್ತೆ ಸ್ನೇಹಿತರೆ. ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ನಿಮಗೆ ಲೋನ್ ಎಂಬುದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ವಿ ಆರ್ ಅನೇಬಲ್ ಟು ಪ್ರೊಸೆಸ್ ಯುವರ್ ಲೋನ್ ಅಪ್ಲಿಕೇಶನ್ ಎಟ್ ದಿ ಮೊಮೆಂಟ್, ಪ್ಲೀಸ್ ಸ್ಟಾರ್ಟ್ ಅಗೇನ್ ಅಂತಿದೆ. ಅಂದ್ರೆ ನೀವು ಇದೇ ರೀತಿಯಾಗಿ ಬಂದ್ರೆ ನೀವು ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿ ಪ್ರೊಸೆಸ್ ನ ಮಾಡಿದೀನಿ ಮತ್ತೆ ಅದನ್ನ ಇನ್ನೊಂದ್ಸರಿ ನೀವು ಇಲ್ಲಿ ಅಪ್ಲೈ ಮಾಡಿ ನೀವು ಲೋನ್ ಎಂಬುದು ಪ್ರೊಸೆಸ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಇದರಲ್ಲಿ ನೀವು ಪ್ರತಿಯೊಂದು ಸ್ಟೆಪ್ಸ್ ನ ಫಾಲೋ ಮಾಡಿಕೊಂಡು ಯಾರಿಗೆ ಎಮರ್ಜೆನ್ಸಿ ಇದೆ ಅದರಲ್ಲಿ ನೀವು ಈ ಆಪ್ ಅಲ್ಲಿ ಈಸಿಯಾಗಿ ಲೋನ್ ತಗೋಬಹುದಾಗಿದೆ ಸ್ನೇಹಿತರೆ. ಕಡಿಮೆ ಇಂಟ್ರೆಸ್ಟ್ ಮೂಲಕ ಈ ಆಪ್ ಅಲ್ಲಿ ನಿಮಗೆ ಲೋನ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ಒಂದು ಹೊಸ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.